ಈಗ ನಮಸ್ಕಾರಪ್ಪ. ಏನಪ್ಪ ಅಂದ್ರೆ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ 2 ವರ್ಷ ತಮಣ್ಣ ಅವ್ರು ಅದಾರ ರೀ. ಗೊತ್ತೈತ್ರಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ತಮಣ್ಣ ಯಾರಂತೇಳಿ ಗೊತ್ತೈತಿ. ಯಾಕಪ್ಪ ಅಂದ್ರೆ ಅವ್ರು ರಾಯಭಾರಿಯಾಗಿ ಮೈಸೂರು ಸ್ಯಾಂಡಲ್ ಸೋಪ್ ಪ್ರಮೋಟ್ ಮಾಡತ್ತಾರು. 2 ವರ್ಷ ಅವ್ರಿಗೆ ಕೊಟ್ಟರು. ಆದರೆ ಎಷ್ಟೋ ಟ್ರೋಲ್ ಅದು ಕರ್ನಾಟಕ ಗೌರ್ಮೆಂಟ್ ಇಲ್ಲಿ ಆದರೆ ಹೀರೋಯಿನನ್ನು ಅದಕ್ಕೆ ಇದನ್ನು ಮಾಡಬೇಕಿತ್ತು ಅಂತೇಳಿ ಅವರು ಎಷ್ಟೋ ಕೋಟಿ ಕೊಟ್ಟು ತಮಣ್ಣ ಅವ್ರನ್ನ ಇದನ್ನು ಮಾಡಿದಾರು. ಏನು ಮಾಡೋಕ್ಕೆ ಬರೋದಿಲ್ಲ, ಅವರು ನಮ್ಮ ಇಂಡಿಯಾದವರು ಅದಾರು. ಆದರೂ ಕೂಡ 2 ವರ್ಷದಾಗ ಇವ್ರು ಎಷ್ಟು 500 ಕೋಟಿ ದಾಟಿಸ್ಬೇಕಂತೇಳಿ ನಮ್ಮ ಗೋರ್ಮೆಂಟ್ ಏನೋ ಲೆಕ್ಕ ಹಾಕೈತೆ ಅಂತ. ಸಾಬೂನದಿಂತ್ರ ಅದು ಮೈಸೂರು ಸ್ಯಾಂಡಲ್ 1 ನಂಬರ್ ಐತಿ ಇಲ್ಲ ಅನ್ನೋದಿಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ. ಆದರೆ ತಮಣ್ಣ ಅವ್ರಿಗೆ ಏನು ಕೊಟ್ಟಾರಲ್ಲ ಅದಕ್ಕೋಸ್ಕರ ಎಷ್ಟೋ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿರ. ಆದರೆ ಕರೆಕ್ಟ್ ಹತ್ತಿಲ್ಲ. ಆದರೆ 2 ವರ್ಷದ ತನಕ ಮಾಡಿರೋ ಅದು ಎಷ್ಟೋ ವರ್ಷ ಇತ್ತು, ಅದನ್ನು ಕಡಿಮೆ ಮಾಡಿ 2 ವರ್ಷ ಮಾಡಿದ್ದಾರೆ. ಈಗ ಏನು ಒಂದು ಲೆವೆಲಿಗೆ ಹೋಗ್ಬೋದು ಅಂತ ಅನಿಸ್ತೈತಿ. ಯಾಕಂದ್ರೆ ಮೈಸೂರು ಸ್ಯಾಂಡಲ್ ಸೋಪು ಹಂಗೆ ಐತಿ. ಅದನ್ನೊಮ್ಮೆ ಹೆಚ್ಚಿಕೊಂಡ್ರೆ ಅಂದ್ರೆ ನೀವು ಬಿಡೋದಿಲ್ಲ, ಆದ್ರೆ ರೊಕ್ಕ ಬೇಕು. ಈ ಸದ್ಯ ತಮಣ್ಣ ಅವ್ರದ್ದು ಇದನ್ನು ಮಾಡಿದಾರೆ ಅಂದ್ರೆ ಎಷ್ಟೋ ಸೇಲೋ ಆಗ್ಬೋದು ಅಂತ ನನ್ನ ಅನಿಸಿಕೆ ಐತಿ. ನಿಮಗೆ ಏನು ಅನಿಸ್ತೈತಿ ನೋಡಿರಿ. ನೀವು ಏನಾರ ಯೂಸ್ ಮಾಡಿದವ್ರು ಇದ್ರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರ್ತೈತಿ. ನಾ ಯೂಸ್ ಮಾಡಿದ್ದು ನಮಗೆ ಗೊತ್ತೈತಿ. ಅದ್ರ ರೊಕ್ಕ ಮಾತ್ರ ಬೇಕಾದಂತ ರಾಕ ಇಷ್ಟ ನೋಡ್ರಿ. ಅನಾಹುತ ಬ್ಯಾಂಕೆ ತಮಣ್ಣವ್ರು ಏನಂದ್ರೆ 2 ಒಳಗೆ ಬಾರಿ ಕಂಡಾರು. ನಾ ಅದ್ರ ನೋಡಿ ಅನಾಹುತ ಬ್ಯಾಂಕ್ ಒಟ್ಟ ಬಬಲಾದಿ ಇಲ್ಲಿ ಮುಂದೆ ನಿಮ್ಗೆ ತಮ್ಮನೆಲ್ಲ ಹಾಕಿದ ನೋಡಿದೆ ರೀ. ಹಿಂಗೆ ಐತಿ ನೋಡ್ರಿ. 2 ಸೊಳಗೆ ಇಷ್ಟು ಮಾಡಿಬಿಟ್ಟಾರ, ಮುಗಿತು. ಎಷ್ಟೋ ಕೋಟಿ ಅವ್ರಿಗೆ ಇಟ್ಟು ಮಾಡಿದ ಕಣ ಅದನ್ನೇ ಯಾರಿಗಾರ ಇಲ್ಲಿ ಕೊಟ್ಟರೆ ನಮ್ಮ ಗೋರ್ಮೆಂಟ್ ಏನೋ ಆಗಿ ಹೋಗಿತ್ತು ಅಂದ್ರೆ ಅದನ್ನೇ ಇಲ್ಲ ನಮ್ಮ ರೈತರಿಗೆ ಕೊಡಲಿ, ಯಾರಿಗೋ ಒಬ್ಬ ಕಾರ್ಮಿಕ ಕೊಡಲಿ, ನಾವು ಇದನ್ನೇ ಹೇಳೋರು ದುಡಿಯೋರಿಗೆ ಕೊಡಲಿ, ಏನೋ ಒಂದು ಆಗಿ ಹೋಗಿತ್ತು. ಅದನ್ನು ಹೋಗಿ ಇದಕ್ಕೆ ಹಾಕಿದಾರು. ಏನು ಮಾಡೋಕ್ಕೆ ಬರೋದಿಲ್ಲ. ಇನ್ನು ಸೋಪ್ ಯೂಸ್ ಮಾಡೋರಿಗೆ ನೋಡಿರಿ ಏನು ರೊಕ್ಕನೂ ಹೆಚ್ಚಿಗೆ ಮಾಡ್ಬೋದು ಇನ್ನು ನನಗೆ ಅನಿಸಿದೆ ವೇಟಿಗೆ ಅದಕ್ಕೂ.